ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಆಗಿ ಯಾವ ಚಿತ್ರ ಕೊಡ್ತಾ ಇದ್ದೀನಿ ಅಂತಂದರೆ ತುಂಬನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಕರಿಸ್ಮಾ ಆಲ್ಬಮ್ ಸೀಟ್ನ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದಾರೆ ಈ ಥರ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ. ನಮ್ಮದಾಗಿರ್ತಕ್ಕಂಥ ಶೈಲಿಯಲ್ಲಿ ಒಂದು ರೀತಿಯ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಹೊಸದಾಗಿ ಫೋಟೋಶಾಪ್ ಒಳಗೆ 7.0 ಫೋಟೋಶಾಪ್ ಒಳಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ನೋಡ್ತಾ ಇದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವ್ಯೂ ಅಲ್ಲಿ ಹೋಗ್ಬಿಟ್ಟು ಈ ಥರ ಗೈಡ್ಲೈನ್ಸನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ಈ ಥರ ಒಂದು ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಆಗಿ ಗೈಡ್ಲೈನ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು ಆ ಒಂದು ವಿಡಿಯೋನ. ಬ್ಯಾಕ್ಗ್ರೌಂಡ್ನ ರಚನೆ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಗ್ರೇಡಿಯಂಟ್ ಟೂಲಲ್ಲಿ ಹೋಗ್ಬಿಟ್ಟು ಇವಾಗ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಚೂಸ್ ಮಾಡ್ಕೊಂಡಿದ್ರ ಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಈ ಥರ ಅಪ್ಲೈ ಮಾಡ್ಕೊಂಡ ನಂತರ ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಚನೆ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೆ ಕ್ರಿಯೇಟ್ ನ್ಯೂ ಲೇಯರ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಓಕೆ, ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ನ್ಯೂ ಲೇಯರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಬರ್ಬೇಕಾಗುತ್ತೆ. ಒಂದು ಸೆಕೆಂಡ್. ಓಕೆ, ಕಾಸ್ಟ್ಯೂಮ್ ಸೇಪ್ ಟೂಲ್ ಇದೆಯಲ್ಲ, ಇಲ್ಲಿ ಬರಬೇಕಾಗತ್ತೆ. ಕಾಸ್ಟ್ಯೂಮ್ ಸೇಪ್ ಟೂಲಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬರಬೇಕಾಗತ್ತೆ. ಇಲ್ಲಿ ಅಂತಂದರೆ ಕಾಸ್ಟ್ಯೂಮ್ ಸೇಪ್ ಟೂಲ್ ಇಲ್ಲಿ ಬರಬೇಕಾಗತ್ತೆ. ಸೇಪ್ ಟೂಲ್ ಇದೆಯಲ್ಲ, ಇಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತೈತೆ, ಇಲ್ಲಿ ನೋಡ್ತಿರ್ಬೋದು. ಸೊ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಕೆಳಗಡೆ ಹಂಗೆ ಇಲ್ಲಿ ಅಂತಂದರೆ ಈ ಥರ ಹಲವಾರು ರೀತಿಯ ಒಂದು ಟೂಲ್ಸ್ಗಳು ಅಂದರೆ ಈ ಒಂದು ಶೇಪ್ಗಳು ಇಲ್ಲಿ ಲಭ್ಯ ಸಿಗ್ತವೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಓಕೆ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಲೋಮರ್ ಚಿಹ್ನೆ ಒಂದು ಬೇಕಾಗಿರುತ್ತೆ. ಈ ಒಂದು ಚಿಹ್ನೆನ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಡಿಸೈನ್ ಆಕೃತಿಯಾಗಿ ಇಲ್ಲಿ ರಚನೆ ಮಾಡ್ಕೋಬೋದು. ಸಪೋಸ್ ಈ ಕಲರ್ ಬೇಕಾಗಿಲ್ಲ ನಮಗೆ ಅಂತ, ಬೇರೆ ಕಲರ್ ಬೇಕಾಗಿತ್ತು ಅಂತಂದರೆ Ctrl+D ಹೊಡೆದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಕಲರಲ್ಲಿ ಬರಬೇಕಾಗುತ್ತೆ. ಇಲ್ಲಿ ಕಲರಲ್ಲಿ ಬಂದುಬಿಟ್ಟು ಇಲ್ಲಿ ವೈಟ್ ಕಲರ್ ಅಥವಾ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಚಾಯ್ಸ್ ಮಾಡಿಕೊಂಡು ಡ್ರಾ ಮಾಡ್ಕೋಬೇಕಾಗತ್ತೆ. ಓಕೆ, ಈ ಥರ ಡ್ರಾ ಮಾಡ್ಕೊಂಡು ನಂತರ ಏನು ಮಾಡ್ಕೋಬೇಕು, ಒಂದು ಸೆಕೆಂಡ್. ಓಕೆ, ಇಲ್ಲಿ ರೆಸ್ಟ್ಲೇಜ್ ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೆಸ್ಟ್ಲೇಜ್ ಲೇಯರ್ ಅಂತ ಇದೆ. ಓಕೆ, ಇಲ್ಲಿ ಕಾಣ್ತಾ ಇದೆ ನೋಡಿ, ರೆಸ್ಟ್ಲೇಜ್ ಲೇಯರ್ ಅಂತ ಇದ್ದರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅದು ಒಂದು ಇಮೇಜ್ ಆಗಿ ಕನ್ವರ್ಟಿಂಗ್ ಆಗುತ್ತೆ. ಸೊ ಇವಾಗ Ctrl+G ಹೊಡೆದ್ಬಿಟ್ಟು ಡೂಪ್ಲಿಕೇಟ್ ಲೇಯರ್ ಆಗುತ್ತೆ. ಡೂಪ್ಲಿಕೇಟ್ ಲೇಯರ್ ಆದ ತಕ್ಷಣ ನಿಮ್ಮ ಕೀಬೋರ್ಡಲ್ಲಿರ್ತಕ್ಕಂಥ ಏರೋ ಮಾರ್ಕ್ನ ಸ್ವಲ್ಪ ಈ ಥರ ಸರಿಸ್ಕೊಳ್ಳಿ. ಓಕೆ, ಈ ಥರ ಸರಿಸ್ಕೊಂಡ ನಂತರ ಈ ಥರ ಒಂದು ಡಬಲ್ ಆ್ಯಕ್ಟಿಂಗ್ ಆಗಿ ಕಾಣ್ತೈತಿ. ಸೊ ಇವಾಗ ಈ ಲೇಯರ್ನ Ctrl+Shift ಹಿಡ್ಕೊಂಡು ಕಸಿ Ctrl+T ಹೊಡೀರಿ, ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ ಈ ಥರ. ಓಕೆ, ಎಂಟರ್ ಹೊಡೆದ ನಂತರ ಈ ಲೇಯರ್ ಶೇಪ್ ಮಾಡ್ಕೊಳ್ಳಿ. Ctrl+T ಹೊಡೆದ್ಬಿಟ್ಟು ಇದನ್ನು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ನಮಗೆ ಅಡ್ಜಸ್ಟ್ಮೆಂಟಿಂಗ್ ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ಮೆಂಟಿಂಗ್ ರೊಟೇಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಿರಲಿ ಸಾಕು. ಎಂಟರ್ ಹೊಡೆದ ನಂತರ ಈ ಒಂದು ಟೂಲ್ ಇದೆಯಲ್ಲ, ಸೇಪ್ ಟೂಲ್ 1 ಇದೆಯಲ್ಲ, ಇದರ ಮೇಲೆ ಕಂಟ್ರೋಲ್ ಹಿಡ್ಕೊಂಡು ಕಳಿಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಒಳಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ನಂತರ ಸೇಫ್ ಒಂದು ಲೇಯರ್ ಇದೆಯಲ್ಲ, ಇಲ್ಲಿ ಬರಬೇಕಾಗತ್ತೆ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಸ್ಕ್ ಆಗುತ್ತೆ, ಅದು ಕಾಣೆ ಆಗುತ್ತೆ. ಸೊ ಇವಾಗ ಕಂಟ್ರೋಲ್ ಹಿಡ್ಕೊಂಡು ಕಸಿ ಐ ಹೊಡೀರಿ, ಅದು ಮಾರ್ಕ್ ಬರುತ್ತೆ. ನಿಮ್ಮ ಕೀಬೋರ್ಡ್ನಲ್ಲಿ ಇರತಕ್ಕಂಥ ಏರೋ ಮಾರ್ಕ್ ಅಂದರೆ ಲೆಫ್ಟ್ ರೈಟ್ ಬಟನ್ ಇದೆಯಲ್ಲ, ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಈ ಕಡೆ ಪ್ರೆಸ್ ಮಾಡ್ಕೊತಾರೆ, ಅಲ್ಲಿ ಒಂದು ಇಮೇಜು ಬಿಡ್ತೈತಿ. ಸೊ ಈ ಥರ ಬಿಡ್ತೈತಿ. ಸೊ ನೆಕ್ಸ್ಟ್ ಇವಾಗ ಅದರೊಳಗೆ ಫೋಟೋ ಫಿಲ್ ಮಾಡ್ಬೇಕಂತಂದ್ರೆ ಏನು ಮಾಡ್ಕೋಬೇಕು ಅಂತಂದರೆ ಮ್ಯಾಜಿಕ್ ಟೂಲ್ ತೊಗೊಂಬಿಟ್ಟು ಇದರೊಳಗೆ ಫಿಲ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ನಂತರ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋ ಅದರೊಳಗೆ ಆ್ಯಡ್ ಮಾಡಬೇಕಾಗತ್ತೆ. ಯಾವುದೊಂದು ಫೋಟೋ ಆ್ಯಡ್ ಮಾಡೋಣ ಅಂತಂದರೆ ಓಕೆ, ಈ ಒಂದು ಫೋಟೋ ಇದೆಯಲ್ಲ, ಇದರೊಳಗೆ ಆ್ಯಡ್ ಮಾಡೋಣ. ಓಕೆ, ಇದರೊಳಗೆ ಆ್ಯಡ್ ಮಾಡ್ಕೋಬೇಕು ಅಂತಂದರೆ Ctrl+A, Ctrl+C, Ctrl+W, Ctrl+V. ಓಕೆ, Ctrl+Alt+G ಹೊಡೆದ್ರೆ ಅದರೊಳಗೆ ಫಿಲ್ ಆಗುತ್ತೆ. ಇದರ ಈ ಒಂದು ಫೋಟೋ ಇದರೊಳಗೆ ಆ್ಯಡ್ ಆಗಿದೆ. ನೆಕ್ಸ್ಟ್ ಮ್ಯಾಜಿಕ್ ಟೂಲ್ ತೊಗೊಂಡ್ಬಿಟ್ಟು ಇದರೊಳಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೇಫ್ 1 ಕಾಪಿ ಇದೆಯಲ್ಲ, ಆ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮ್ಯಾಜಿಕ್ ಟೂಲ್ ತಗೊಳ್ಳಿ,
ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಆಯಿತಾ? ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಓಕೆ, ಇದರೊಳಗೆ ಆ್ಯಡ್ ಆಯಿತು. ಇವಾಗ ಇದರೊಳಗೆ ಫಿಲ್ ಆಗಬೇಕಲ್ಲ ನಿಮ್ಮ ಫೋಟೋ. ಕಂಟ್ರೋಲ್ ಆಲ್ಟ್ ಜಿ ಹೊಡಿದ್ರೆ ಅದರೊಳಗೆ ಫಿಲ್ ಆಗುತ್ತೆ. ಸೊ ಈ ಒಂದು ಫೋಟೋ ಈ ಕಡೆ ಟರ್ನ್ ಆಗಬೇಕಲ್ಲ, ಈ ಕಡೆ ಟರ್ನ್ ಆಗಬೇಕಂತಂದ್ರೆ ಏನು ಮಾಡ್ಕೋಬೇಕು ಅಂತಂದರೆ ಮೂವ್ ಟೂಲ್ ತೊಗೊಂಡ್ಬಿಟ್ಟು ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫ್ಲಿಪ್ ಆರಿಜೆಂಟಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಫ್ಲಿಪ್ ಆರಿಜೆಂಟಲ್ ಅಂತ ಇದೆಯಲ್ಲ ಲಾಸ್ಟ್ 2 ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ಕಡೆ ಟರ್ನ್ ಆಗುತ್ತೆ ಆ ಒಂದು ಫೋಟೋ. ಸೊ ಎಂಟರ್ ಹೊಡೆದ ನಂತರ ಏನು ಮಾಡ್ಕೋಬೇಕು, ಇವೆರಡು ಲೇಯರ್ ಮರ್ಜ್ ಮಾಡ್ಕೋಬೇಕಾಗತ್ತೆ. ಓಕೆ, ಮರ್ಜ್, ಕಂಟ್ರೋಲ್ ಇ ಹೊಡೆದ್ರೆ ಮರ್ಜ್ ಆಗುತ್ತೆ ಒಂದು ಲೇಯರ್. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಲೇಯರು ಮರ್ಜ್ ಆಗಿದೆ ಇವಾಗ. ಸೊ ಇವಾಗ ನೆಕ್ಸ್ಟ್ ಆಲ್ಟ್ ಹಿಡಿದು ಕಳಿಸಿ ಇದ್ರ ಮೇಲೆ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ನ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ರೈಟ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸಾಕು. ಓಕೆ, ಸಾಕಷ್ಟು ಸಾಕು. ಇವಾಗ F2 ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ F2 ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ಟ್ರೋಕ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತಕ್ಕ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ ಸ್ಟ್ರೋಕ್ನ ಇಲ್ಲಿ ಕೊಡ್ಕೋಬೇಕಾಗತ್ತೆ. ನಾನು ವೈಟ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ರೇಸ್ ವೆಲ್ ಅಂತ ಒಂದು ಆಪ್ಷನ್ಸ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆವಾಗ ನಿಮ್ಮ ಒಂದು ಸ್ಟ್ರೋಕು ಸ್ಮೂತಾಗಿ ಕಾಣತೈತಿ. ಓಕೆ, ಇಷ್ಟೆಲ್ಲ ಸಾಕು. ಸೊ ನೆಕ್ಸ್ಟ್ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದ ತಕ್ಷಣ ಲೇಯರ್ 2 ಅಂತಿದೆಯಲ್ಲ, ಇಲ್ಲಿ ಲೇಯರ್ 2 ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ F2 ಬಂದುಬಿಟ್ಟು ಮತ್ತೆ ಸ್ಟ್ರೋಕ್ ಅನ್ನಿ. ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಬೇಕಾಗಿರ್ತಕ್ಕಂಥ ಸೈಜಲ್ಲಿ ಇದನ್ನ ಚಾಯ್ಸ್ ಮಾಡ್ಕೊಳ್ಳಿ. ನೋಡಿದಾರ ಈ ಥರ ಒಂದು ಡಿಸೈನಿಂಗಾಗಿ ಕ್ರಿಯೇಟ್ ಮಾಡ್ಕೋಬೋದು. ಓಕೆ ಗೈಸ್, ಇಲ್ಲಿ ಅಷ್ಟು ಮರ್ಜ್ ಮಾಡ್ಕೊಂಬೇಡಣ ಇವಾಗ. ಓಕೆ, ಮರ್ಜ್, ಕಂಟ್ರೋಲ್ ಇ. ಓಕೆ ಗೈಸ್, ಈಗ ನ್ಯೂ ಲೇಯರ್ ತಗೊಂಡಿದ್ದೀನಿ. ನ್ಯೂ ಲೇಯರ್ ತಗೊಂಡ ನಂತರ ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸೈಜ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿರ್ತಕ್ಕಂಥ ಒಂದು ಲೇಯರ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನೀವು 2 ಅಥವಾ 3 ಬಾರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಸತಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ನ್ಯೂ ಲೇಯರಲ್ಲಿ ಇವಾಗ ನೆಕ್ಸ್ಟ್ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಈ ಒಂದು ಫೋಟೋ ಅದರೊಳಗೆ ಆ್ಯಡ್ ಆಗಬೇಕಲ್ಲ, ಏನು ಮಾಡ್ಕೋಬೇಕು, ಕಂಟ್ರೋಲ್ ಎ, ನೆಕ್ಸ್ಟ್ ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ ಆದ ನಂತರ ಇದರೊಳಗೆ ಬರ್ತಾ ಇಲ್ಲಲ್ಲ, ಕಂಟ್ರೋಲ್ ಆಲ್ಟ್ ಜಿ ಹೊಡೆದ್ರೆ ಅದರೊಳಗೆ ಫಿಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಫಿಲ್ ಆಗುತ್ತೆ. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಈ ಥರ. ಓಕೆ, ಎಂಟರ್. ಇವ್ರ ಹೆಸರು ಬರಿಬೇಕಂತಂದ್ರೆ ಮಾಡ್ಕೋಬೇಕು ಅಂತಂದ್ರೆ ಟೆಕ್ಸ್ಟ್ ಟೂಲಲ್ಲಿ ಹೋಗ್ಬಿಟ್ಟು ಬರ್ಕೋಬೇಕಾಗುತ್ತೆ. ಸೈಜ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಮಗೆ ಯಾವ ಕಲರ್ ಬೇಕಾಗುತ್ತೋ ಆ ಒಂದು ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಕಂಟ್ರೋಲ್ ಟಿ. ಓಕೆ, ದೊಡ್ಡದು. ಎಂಟರ್. ಇದು ಬೇಡಾಗಿತ್ತು ನಿಮಗೆ ಫಾಂಟ್ಸ್, ಇದು ಬೇಡಾಗಿತ್ತು ಅಂತಂದರೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಆಗುತ್ತೆ. ಓಕೆ, ಎಷ್ಟು ಇರಲಿ, ಚೆನ್ನಾಗಿದೆ. ನನಗೆ ಇದು ಫಾಂಟ್ಸ್ ಚೇಂಜ್ ಆಯಿತಾ? ಓಕೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಓಕೆ, ಎಂಟರ್. ಕ್ಯಾಪ್ಚರ್ ಏನಾದ್ರು ಬರಿಬೇಕು ಆಯ್ತು ಅಂತಂದರೆ ನಾನು ಒಂದು ಕ್ಯಾಪ್ಚರ್ ಬರೆದಿದ್ದೀನಿ, ಆ ಒಂದು ಕ್ಯಾಪ್ಚರ್ನ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಓಕೆ, ಈ ಒಂದು ಕ್ಯಾಪ್ಚರ್ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ ಈ ಥರ ಒಂದು ಕ್ಯಾಪ್ಚರ್ ಆ್ಯಡ್ ಆಗಿದೆ. ಎಲ್ಲಿ ಬರೆಯೋಣ ಇದನ್ನ, ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ಕಡೆ ಬರ್ಕೊಳ್ಳೋಣ. ಎಂಟರ್. ನೆಕ್ಸ್ಟ್ ಇವಾಗ ಇಲ್ಲಿ ಈ ಥರ ಒಂದು ರಚನೆ ಮಾಡ್ಕೋಬೇಕಾಯ್ತು, ಒಂದು ಸೇಪ್ ಟೂಲ. ಈಗ ಇದೊಂದು ಸೇಪು, ನೆಕ್ಸ್ಟ್ ಮತ್ತೆ ಒಳಗೆ ಇದೊಂದು ಸೇಪು. 3 ಕಂಟ್ರೋಲ್ ಇ ಮರ್ಜ್ ಆಯಿತು. ಅಂದರೆ ಇಲ್ಲಿ ರೆಸ್ಟ್ರಿಲೇಜ್ ಲೇಯರ್ ಮಾಡ್ಕೋಬೇಕಾಗತ್ತೆ ಒಂದು ಲೇಯರ್ನ. ಈ ಒಂದು ಲೇಯರು ರೆಸ್ಟ್ರಿಲೇಜ್ ಲೇಯರ್, 2ನೇದು ರೆಸ್ಟ್ರಿಲೇಜ್ ಲೇಯರ್, 3ನೇದು ರೆಸ್ಟ್ರಿಲೇಜ್ ಲೇಯರ್. ಓಕೆ, ಬೇರೆ ಒಂದು ಫೋಟೋ ಹಾಕ್ಕೊಂಡು ಇದರಲ್ಲಿ ಡಿಸೈನ್ ಮಾಡ್ಕೋಬೋದು. ಬೇರೆ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದು ಅಪೋಸಿಟಿ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ಈ ಥರ ಆಪೋಸಿಟಿ ಕಡಿಮೆ ಮಾಡ್ಕೋಬೋದು. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಬಿಗ್ ಸೈಜ್
ಓಕೆ, ಎಂಟರ್. ಹಾಗೆ ಇದಾಗಿತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.